ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಿರಿಜಾ ದುರಹಂಕಾರದಿಂದ ಹೋದವನು. ಅವನು ಚಳಿಯಾದ್ರೇನು ಮಳೆಯಾದ್ರೇನು ಅನುಭವಿಸ್ಬೇಕು. ಅವನು ಕೊನೆ ಸರಿ ಹೇಳ್ತಿದ್ದೀನಿ ಗಿರಿಜಾ, ಅವನಿಗೆ ದಿಂಬು ಚಾಪೆ ಹೊದಿಕೆ ಅಂತ ಏನು ಕೊಡಬಾರ್ದು ಅಂತಾರೆ ನಂದನ್. ಅಲ್ಲ ಮಾವ ಅದು ಅಂತ ಅಮೂಲ್ಯ ಹೇಳುವಾಗ, ಗಿರಿಜಾ ನನ್ನ ಮಾತು ಮೀರಿ ಅವನಿಗೇನಾದರೂ ಇವಳು ಕೊಡೋಕೆ ಹೋದರೆ ಇವಳಿಗೂ ಅವನ ಜೊತೆನೇ ಇರೋದಕ್ಕೆ ಹೇಳು, ಮತ್ತೆ ಮನೆಯೊಳಗಡೆ ಬರೋದೇ ಬೇಡ ಅಂತ ನಂದನ್ ಹೋಗ್ತಾರೆ. ಆಗ ಗಿರಿಜಾ ಅಳಬೇಡ ಕಣೆ, ಸಮಾಧಾನ ಮಾಡ್ಕೋಕಂದ ಅಂತ ಕಣ್ಣೀರನ್ನು ಒರೆಸ್ತಾರೆ. ಅಲ್ಲ ಅಮೂಲ್ಯ, ನೀನು ಯಾಕೆ ಈ ತರಹ ಮಾಡಿದೆ? ಮಾವ ಮೊದಲೇ ಬೇಜಾರಾಗಿದ್ದಾರೆ, ನೀನು ಇವಾಗ ಈ ತರಹ ಮಾಡಿದ್ದಕ್ಕೆ ಅವರಿಗೆ ಇನ್ನೂ ನೋವಾಗಿರುತ್ತೆ ಅಂತಾಳೆ ಪ್ರಿಯಾ. ಆಗ ವೀಣಾ, ಪ್ರಿಯಾ ನೀನು ಸುಮ್ಮನಿರೆ, ನಿನಗೆ ಇವೆಲ್ಲ ಗೊತ್ತಾಗಲ್ಲ. ನಿನಗೆ ನಾವೆಲ್ಲ ಸೇರಿ ಅರೇಂಜ್ ಮ್ಯಾರೇಜ್ ಮಾಡಿರೋದು. ಅವಳು ಪಾಪ ತುಂಬ ಲವ್ ಮಾಡಿ ಓಡ್ ಹೋಗಿ ಮದುವೆ ಆಗಿದ್ದಾಳೆ, ಒಲವು ಜಾಸ್ತಿ ಅಂತಾರೆ ವೀಣಾ. ಅವರನ್ನು ರೂಮಿಗೆ ಕರ್ಕೊಂಡು ಹೋಗಮ್ಮ, ಬೀಗ್ರೆ ನೀವು ಹೋಗಿ ಮಲ್ಕೊಳ್ಳಿ ಅಂತಾರೆ ಗಿರಿಜಾ. ಓಕೆ ಅತ್ತಿಗೆ, ಸೊಳ್ಳೆ ಬತ್ತಿ ಹಾಕಿ, AC ಅಂತೂ ಇಲ್ಲ ಅಂತಾರೆ ವೀಣಾ. ಅಳಬೇಡ ಅಮ್ಮು, ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗಲ್ಲ ಕಣೆ. ನಿಮ್ಮ ಮಾವನಿಗೆ ಅರ್ಥ ಆಗೋ ಥರ ನೋಡ್ಕೋಬೇಕಾ ಅಥವಾ ವಲ್ಲಭನ ಬಗ್ಗೆ ಯೋಚನೆ ಮಾಡಬೇಕಾ? ಅಯ್ಯೋ ದೇವ್ರೆ, ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ತಲೆ ಕೆಟ್ಟು ಹೋಗಿದೆ ಕಣೆ ಅಂತಾರೆ ಗಿರಿಜಾ. ಅತ್ತೆ, ನಾನು ವಲ್ಲಭಂಗೋಸ್ಕರ ದಿಂಬು ಬೆಡ್ಶೀಟ್ ಎಲ್ಲ ತೊಗೊಂಡು ಹೋಗಬೇಕಾದ್ರೆ ಮಾವ ಇಲ್ಲೇ ಕಿಟಕಿ ಹತ್ರ ನಿಂತಿದ್ರು ಅತ್ತೆ. ಅವರು ವಲ್ಲಭನೇ ನೋಡ್ತಿದ್ರು. ಅವ್ರು ತಿರುಗುವಾಗ ವಲ್ಲಭನ ಪರಿಸ್ಥಿತಿಗೆ ಬೇಜಾರಾಗಿದ್ದನ್ನು ನಾನು ನೋಡಿದೆ ಅತ್ತೆ ಅಂತಾಳೆ ಅಮೂಲ್ಯ. ಇದುವರೆಗೂ ಈ ಮನೇಲಿ ನನಗೆ ಅರ್ಥ ಆಗದೆ ಇರೋ ಒಂದು ವಿಷಯ ಅಂದರೆ ಇದೆ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಆದರೆ ಅದನ್ನು ತೋರಿಸ್ಕೊಳ್ಳಲ್ಲ, ಸುಮ್ಮನೆನೂ ಇರಲ್ಲ. ಈ ರೀತಿ ಕಿತ್ತಾಡ್ತಾರೆ, ಕಿತ್ತಾಡಿ ಇಬ್ಬರು ನೋವು ಅನುಭವಿಸ್ತಾರೆ. ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಅವ್ರ ನೋವು ಅನುಭವಿಸೋದನ್ನು ನೋಡೋಕ್ಕಾಗದೆ ನಾವು ಹೀಗೆ ನೋವು ಅನುಭವಿಸ್ಬೇಕು. ಸರಿ, ಈಗ ನೀನು ಹೋಗಿ ಮಲ್ಕೋ, ನಾಳೆ ಇದಕ್ಕೇನಾದರೂ ಒಂದು ದಾರಿ ಹುಡ್ಕೋಣ ಅಂತಾರೆ ಗಿರಿಜಾ. ಸರಿ ಅತ್ತೆ ಅಂತ ಅಮೂಲ್ಯ ರೂಮಿಗೆ ಬಂದು ಕೂತ್ಕೊಂಡು ಅಳ್ತಾಳೆ. ಆಗ ಅಮೂಲ್ಯಂಗೆ ವಲ್ಲಭ, ನೀನು ಯಾಕೆ ಮಂಚದ ಮೇಲೆ ಮಲಗಿದ್ಯಾ ಅಂತೆಲ್ಲ ತನ್ನ ಜೊತೆ ಜಗಳ ಆಡಿದ್ದನ್ನು, ತನ್ನ ಪ್ರೀತಿ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡು ತುಂಬ ಅಳು ಬರುತ್ತೆ. ಪಾಪ ವಲ್ಲಭ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಅವನಲ್ಲಿ ಚಳಿಲಿ ನಡುಗ್ತಿರ್ಬೇಕಾದ್ರೆ ನಾನಿಲ್ಲಿ ಹೇಗಿರಲಿ ವಲ್ಲಭ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಕಣ್ಣೀರನ್ನು ಒರೆಸ್ಕೊಂಡು ವಲ್ಲಭನ ಹತ್ರ ಬಂದು ನಿಂತ್ಕೊಂಡು ಅವನು ನಿದ್ದೆ ಮಾಡ್ತಾ ಚಳಿಲಿ ಒದ್ದಾಡ್ತಿರೋದನ್ನು ನೋಡಿ, ವಲ್ಲಭ ಸಾರಿ ಕಣೋ, ನನ್ನಿಂದ ನೀನು ಈ ಪರಿಸ್ಥಿತಿಗೆ ಬಂದಂಗಾಯಿತು. ನಾನು ಮದುವೆ ಆಗಿ ಬಂದಾಗಿಂದ ಇದುವರೆಗೂ ನಾನು ಯಾವುದೇ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರು ಅದನ್ನೆಲ್ಲ ನಿನ್ನ ಮೇಲೆ ಹೇಳ್ಕೊಂಡಿದ್ಯಾ. ನನಗೋಸ್ಕರ ನೀನು ಮಾಡಿ ಸ್ಯಾಕ್ರಿಫೈಸ್ಗೆ, ಹೆಲ್ಪ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದರೆ ಅದು ತುಂಬ ಚಿಕ್ಕ ಪದ ಆಗುತ್ತೆ ಕಣೋ ಅಂತ ಅವನ ಪಕ್ಕ ಕೂತ್ಕೊಂಡು, ಪಾಪ ವಲ್ಲಭ ಮಲ್ಕೊಳ್ಳೋಕ್ಕೆ ಒಂದು ಚಾಪೆ ಇಲ್ಲ, ಹೊದ್ಕೊಳ್ಳೋಕ್ಕೆ ಒಂದು ಬ್ಲ್ಯಾಂಕೆಟ್ ಇಲ್ಲ, ಚಳಿಲಿ ಒದ್ದಾಡ್ತಿದ್ದಾನೆ. ಏನು ಮಾಡೋದು? ಮಾವ ನೋಡಿದರೆ ಚಾಪೆ ಬೆಡ್ಶೀಟ್ ತರಬೇಡ ಅಂತ ಹೇಳಿದರು, ಏನು ಮಾಡೋದು ಅಂತ ತನ್ನ ವೇಲನ್ನು ಅವನಿಗೆ ಹೊದಿಸ್ತಾಳೆ. ದಿಂಬಿಲ್ಲದೆ ಇವನಿಗೆ ಕತ್ನೋವು ಬರ್ತಿದೆ ಅನಿಸುತ್ತೆ, ಏನು ಮಾಡೋದು ಅಂತ ಅವನ ತಲೆನ ತನ್ನ ತೊಡೆ ಮೇಲೆ ಇಟ್ಕೋತಾಳೆ. ಆಗ ವಲ್ಲಭ ನಿದ್ದೆಗಣ್ಣಲ್ಲಿ, ಅಪ್ಪ ಅಮ್ಮನ ನೀವು ಬೈಬೇಡಿ ಅಪ್ಪ, ಅವಳದ್ದೇನೂ ತಪ್ಪಿಲ್ಲ ಅಂತಾನೆ. ಆಗ ಅವನ ತಲೆನ ನೇವರಿಸ್ತಾಳೆ ಮೂಲ್ಯ. ಬೆಳಿಗ್ಗೆ ಗಿರಿಜಾ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಳ್ತಾ ಕಣ್ಣೀರೋಸ್ಕೊಳ್ಳುವಾಗ ಮೀನಾ ಬಂದು, ಅತ್ತೆ ನನಗೆ ಗೊತ್ತು ನೀವು ವಲ್ಲಭನ ಬಗ್ಗೆನೇ ಚಿಂತೆ ಮಾಡ್ತಿದ್ದೀರಾ ಅಂತ ಅಂತಾಳೆ. ಮತ್ತೆ ಇರಲ್ವ ಹೇಳು ನೀನಾ, ನನಗೆ ಅವನದ್ದೇ ಚಿಂತೆ ಆಗ್ತಿದೆ ಕಣೆ. ನಿನ್ನೆ ಏನೋ ನೀವು ಹೋಗಿ ಊಟ ಕೊಟ್ಟು ಬಂದ್ರಿ, ಆದರೆ ರಾತ್ರಿಯೆಲ್ಲ ಚಳಿಲಿ ನಡುಗ್ತಾ ಮಲಗಿದ್ನಂತೆ ಕಣೆ. ಇನ್ನೂ ಎಷ್ಟು ದಿನ ಈ ಸಂಕಷ್ಟ ಮೀನಾ? ಅಪ್ಪ ಮಗ ಇಬ್ರದ್ದು ಒಂದೇ ಸ್ವಭಾವ, ಇಬ್ಬರಿಗೂ ಹಠ ಜಾಸ್ತಿ. ಅಪ್ಪ ಕರೆಯೋವರೆಗೂ ನಾನು ಮನೆಗೆ ಬರಲ್ಲ ಅಂತ ಅವನು ಹಠ ಮಾಡ್ತಾನೆ, ಅವನಾಗಿ ಮನೆ ಬಿಟ್ಟು ಹೋಗಿರೋದು ಅವನೇ ಬರಲಿ ಅಂತ ಇವರು ಹಠ ಮಾಡ್ತಾರೆ. ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನನಗಂತೂ ತಲೆ ಕೆಟ್ಟು ಹೋಗ್ತಿದೆ ಕಣೆ ಮೀನಾ ಅಂತಾರೆ ಗಿರಿಜಾ. ಅತ್ತೆ, ಹೋದ್ಸಲನೂ ವಲ್ಲಭ ಇದೇ ಥರ ಮನೆ ಬಿಟ್ಟು ಹೋದಾಗ ಏನೋ ಒಂದು ಡ್ರಾಮಾ ಮಾಡಿ ಮನೆಗೆ ವಾಪಸ್ ಕರೆಸ್ಲಿಲ್ವಾ? ಅದೇ ಥರ ಈ ಸಲನೂ ಮಾಡಿದ್ರಾಯ್ತು ಅಂತಾಳೆ ಮೀನಾ. ಇಲ್ಲ ಮೀನಾ, ಆಗೇನೋ ದೇವರು ನಮ್ಮ ಕಡೆ ಇದ್ದ, ನಿಮ್ಮ ಮಾವನ ಮನಸ್ಸನ್ನು ಬದಲಾಯಿಸೋಕ್ಕಾಯ್ತು, ಆದರೆ ಪ್ರತಿ ಸಲ ಹಾಗೆ ಇರಲ್ವಲ್ಲ ಅಂತಾರೆ ಗಿರಿಜಾ. ನೀನು ಹೇಳಿದ್ರು ನಿನ್ನ ಮಾವ ಕೇಳಲ್ವಲ್ಲೇ ಮೀನಾ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ನನ್ನ ಮಾತೇ ಕೇಳಿಸ್ಕೊಳ್ಳಲ್ವಲ್ಲ ನೀವು? ಮಾವನೇ ವಲ್ಲಭನ ಮನೆಯೊಳಗೆ ಕರೆಯೋ ಹಾಗಾದರೆ ನಿಮಗೆ ಖುಷಿನಾ ಅಂತಾಳೆ ಮೀನಾ. ಏನು ಹೇಳ್ತಿದ್ಯಾ ಮೀನಾ ಅಂತಾರೆ ಗಿರಿಜಾ. ಹಾಗಾಗೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ ಅತ್ತೆ ಅಂತಾಳೆ ಮೀನಾ. ಮೀನಾ, ಏನೇ ಮೀನಾ ಅದು ಪ್ಲ್ಯಾನು ಹೇಳೆ ಅಂತಾರೆ ಗಿರಿಜಾ. ಹೇಳ್ತೀನಿ ಅತ್ತೆ, ಆದರೆ ನಿಮ್ಮ ಮುದ್ದು ಸೊಸೆ ಪ್ರಿಯನ ಎಲ್ಲಾದರೂ ಹೊರಗೆ ಕಳಿಸಿ, ಅವರೇನಾದರೂ ಈ ಪ್ಲ್ಯಾನ್ ಕೇಳಿಸ್ಕೊಂಡ್ಬಿಟ್ರೆ ಮಾವನ ಹತ್ರ ಹೋಗಿ ಪಿನ್ ಇಟ್ಬಿಡ್ತಾರೆ ಅಷ್ಟೇ ಅಂತಾಳೆ ಮೀನಾ. ಹೌದು ಕಣೆ, ಏನೇ ಮಾಡೋದು ಮೀನಾ? ಇವಳನ್ನು ಮನೆಯಿಂದ ಹೇಗೆ ಸಾಗಾಕೋದು? ಒಂದು ಉತ್ತರ ಹೇಳಿದರೆ 100 ಪ್ರಶ್ನೆ ಕೇಳ್ತಾಳೆ ಕಣೆ ಮೀನಾ ಅಂತಾರೆ ಗಿರಿಜಾ. ಏನಾದರೂ ಮಾಡಿ ಅತ್ತೆ, ಅವ್ರು ಇಲ್ಲಿಂದ ಹೋದ್ರೇ ನಾನು ಎಲ್ರಿಗೂ ಈ ಪ್ಲ್ಯಾನ್ ಹೇಳೋಕ್ಕಾಗೋದು ಅಂತಾಳೆ ಮೀನಾ. ಏನು ಮಾಡೋದು? ನೀನೇ ಉಪಾಯನ ಚೆನ್ನಾಗಿ ಮಾಡ್ತೀಯಲ್ಲ, ಇದಕ್ಕೂ ನೀನೇ ಏನಾದರೂ ಉಪಾಯ ಹೇಳಿಬಿಡೆ ಅಂತಾರೆ ಗಿರಿಜಾ. ಆಗ ಮೀನಾ ಕಿವಿಲಿ ಏನೋ ಹೇಳ್ತಾಳೆ. ಹೌದು ಹೌದು, ಇದೇ ಸರಿಯಾದ ಪ್ಲ್ಯಾನು, ಹಾಗೆ ಮಾಡೋಣ ಅಂತ ಟಿಫಿನ್ ಬಾಕ್ಸ್ಗೆ ಎಲ್ಲ ಹಾಕಿ
ಹಾಲ್ಗೆ ಬಂದು ಪ್ರಿಯಾ ಏನು ಮಾಡ್ತಿದ್ಯಾ ಇಲ್ಲಿ ಅಮ್ಮ ಅಂತಾರೆ. ಅತ್ತೆ ಸೋಫಾ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅಂತಾಳೆ ಪ್ರಿಯಾ. ಏನು ಪ್ರಿಯಾ ನೀನು ಈ ಕೆಲಸ ಎಲ್ಲ ನೀನು ಯಾಕೆ ಮಾಡ್ತೀಯಾ, ನಾನು ಮಾಡ್ತೀನಿ, ಹೊತ್ತಾಯ್ತು ಹೊರಡಮ್ಮ ಅಂತಾರೆ ಗಿರಿಜಾ. ಯಾವ ಕಡೆ ಅತ್ತೆ ಅಂತಾಳೆ ಪ್ರಿಯಾ. ಏನಮ್ಮ ಹೀಗೆ ಕೇಳ್ತಿದ್ಯಾ, ದಿನ ಮಾಧವಂಗೆ ಊಟ ತಗೊಂಡು ಹೋಗ್ತೀಯಲ್ಲ ಹಾಗೆ ಅವನಿಗೆ ಊಟ ಕೊಟ್ಟು ಬಾ ಹೋಗು ಅಂತಾರೆ ಗಿರಿಜಾ. ಅತ್ತೆ ಅಂತಾಳೆ ಪ್ರಿಯಾ. ಯಾಕಮ್ಮ ಪ್ರಿಯಾ ನನ್ನ ಹಾಗೆ ನೋಡ್ತಿದ್ಯಾ ಅಂತಾರೆ ಗಿರಿಜಾ. ನೀವ ಹೀಗೆ ಮಾತಾಡ್ತಿರೋದು ಅಂತಾಳೆ ಪ್ರಿಯಾ. ಏನಮ್ಮ ಹೀಗೆ ಮಾತಾಡ್ತೀಯಾ, ನೀನು ನನ್ನ ಮಗನಿಗೆ ಊಟ ತಗೊಂಡು ಹೋಗಿಕೊಟ್ರೆ ನನಗೇನು ಸಂತೋಷ ಆಗಲ್ವ ಹೇಳು, ನೋಡಿ ಸಾಕು ಊಟ ತಗೊಂಡು ಹೋಗಮ್ಮ ಅಂತಾರೆ ಗಿರಿಜಾ. ಅತ್ತೆ ಇನ್ನೂ 3/4 ಗಂಟೆ ಟೈಮ್ ಇದೆ, ಇಷ್ಟು ಬೇಗ ಹೋಗಿ ಏನು ಮಾಡಲಿ ಅಂತಾಳೆ ಪ್ರಿಯಾ. ನನ್ನ ಪ್ರಿಯಾ ಏನು ಪ್ರಿಯಾ ನೀನು ಹೀಗೆ ಮಾತಾಡ್ತಿದ್ಯಾ, ನೀನೇನು ಬರೀ ಊಟ ಕೊಡೋಕ್ಕೆ ಹೋಗ್ತಿದ್ಯಾ, ಅದು ಅಲ್ಲದೆ ನೀವಿಬ್ಬರು ಈಗಷ್ಟೇ ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು, ನಿಮ್ಮಿಬ್ಬರಿಗೆ ಮಾತಾಡ್ಕೊಳ್ಳೋಕ್ಕೆ ಎಷ್ಟು ವಿಷಯ ಇರುತ್ತೆ, ಇಬ್ಬರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ವಿಚಾರಗಳಿರುತ್ತಲ್ವಾ, ಹೋಗ್ಕಂದ. ಅದು ಅಲ್ಲದೆ ನೀನು ನಮ್ಮ ಮಾಧವನಿಗೆ ಊಟ ಬಡಿಸ್ತಿದ್ರೆ ಅದನ್ನು ನೋಡೋಕೆ ಆಹಾ ನಮ್ಮ ಮಾಧವನು ಖುಷಿ ಪಡ್ತಾನೆ, ಅದಕ್ಕೆ ಹೇಳ್ತಿರೋದು ನೀನೇ ಅವನ ಆಫೀಸಿಗೆ ಹೋಗು, ನೀನೇ ಅವನಿಗೆ ಊಟ ಬಡಿಸು, ಅವನು ಊಟ ಮಾಡಲಿ, ಅವನ ಜೊತೆ ಚೆನ್ನಾಗಿ ಹರಟೆ ಹೊಡೆದು ಹಾಗೆ ಹಾಗೆ ನೀನು ಅವನಿಗೆ ಊಟ ಕೊಟ್ಟಂಗೂ ಆಗುತ್ತೆ, ಇಬ್ಬರು ಒಬ್ರ ಜೊತೆ ಒಬ್ಬರು ಸಮಯ ಕಳೆದಂಗೂ ಆಗುತ್ತೆ, ಏನಂತೀಯ ಅಂತಾರೆ ಗಿರಿಜಾ. ಹಾಂ ಅಂತಾಳೆ ಪ್ರಿಯಾ. ಪ್ರಿಯಾ ನಿಧಾನವಾಗಿ ಹೋಗೋ, ನಿಧಾನವಾಗಿ ಹೋಗಿ ನಿಧಾನವಾಗಿ ಊಟ ಬಡಿಸು, ನಮ್ಮ ಮಾಧವನು ಅಷ್ಟೇ, ನಮ್ಮ ಊಟ ಮಾಡೋದು ಸ್ವಲ್ಪ ನಿಧಾನವಾಗೇ ಊಟ ಮಾಡಲಿ, ನೀನು ಬರುವಾಗ ನಿಧಾನವಾಗೇ ಬಾರಮ್ಮ ಅಂತಾರೆ ಗಿರಿಜಾ. ಸರಿ ಅತ್ತೆ ನಾನು ಹೋಗಿ ಕ್ಯಾರಿಯರ್ ತುಂಬ್ಕೊಂಡು ಬರ್ತೀನಿ ಅಂತಾಳೆ ಪ್ರಿಯಾ. ನೋಡು ನೀನು ನಿಧಾನವಾಗಿ ಹೋಗಲಿ ಅಂತ ಬೇಗ ಬೇಗ ಡಬ್ಬ ಕಟ್ಬಿಟ್ಟೆ, ತಗೋಕಂದ ಹೊರಡು ಅಂತ ಟಿಫಿನ್ನ ಕೊಡ್ತಾರೆ ಗಿರಿಜಾ. ಮತ್ತೆ ಮಾವಂಗೆ ಕೆರಿಯರು ಅಂತಾಳೆ. ಅವರು ಇವತ್ತು ಊಟಕ್ಕೆ ಮನೆಗೆ ಬರ್ತಾರೆ, ತಗೊಂಡು ಹೋಗು. ಅವಶ್ಯಕತೆ ಇಲ್ಲ ಅಮ್ಮ, ನೀನು ಮಾಧವನ ಆಫೀಸಿಗೆ ಹೋಗಿ ಊಟ ಬಂದು ಕೊಟ್ಟರೆ ಸಾಕು ಅಂತಾರೆ ಗಿರಿಜಾ. ಅತ್ತೆ ಮತ್ತೆ ಮನೆ ಕೆಲಸ ಅಂತಾಳೆ ಪ್ರಿಯಾ. ಮನೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ನೀನು ಹೋಗಮ್ಮ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ ಬಟ್ಟೆ ಒಗೆದಿದ್ದೀನಿ, ಒಣಗಿ ಹಾಕಬೇಕಿತ್ತು ಅಂತಾಳೆ ಪ್ರಿಯಾ. ಅದನ್ನು ನಾನು ಒಣ ಹಾಕ್ತೀನಿ ಅಂತಾರೆ ಅತ್ತೆ. ಪಾತ್ರೆ ತೊಳಿಬೇಕಿತ್ತು ಅಂತಾಳೆ ಪ್ರಿಯಾ. ನಾನು ಮಾಡ್ತೀನಿ ಅಂತಾರೆ ಗಿರಿಜಾ. ಗಿಡಕ್ಕೆ ನೀರು ಹಾಕಬೇಕಿತ್ತು ಅಂತಾಳೆ ಪ್ರಿಯಾ. ಅಯ್ಯೋ ಅದನ್ನೆಲ್ಲ ನಾನು ನೋಡ್ತೀನಿ, ನೀನು ಹೋಗು ಕಂದ ಅಂತಾರೆ ಗಿರಿಜಾ. ಪ್ರಿಯಾ ಹೋಗ್ತಾಳೆ. ಹಬ್ಬ ಅನ್ನುವಾಗ ಪ್ರಿಯಾ ಮತ್ತೆ ಬಂದು ಅತ್ತೆ ನಿಮಗೆ ಸುಸ್ತಾಗಲ್ಲ ತಾನೆ ಅಂತಾಳೆ. ಅಯ್ಯೋ ದೇವ್ರೆ ನನಗೆ ಸುಸ್ತಂತೂ ಆಗೋದೇ ಇಲ್ಲ, ಹೋಗು ಕಂದ, ತಿರುಗಬೇಡ, ಹಿಂದೆ ತಿರುಗಿ ನೋಡದೆ ನಿಧಾನವಾಗಿ ಹೋಗ್ಬಿಡು ಅಂತಾರೆ ಗಿರಿಜಾ. ಪ್ರಿಯಾ ಹೋಗ್ತಾಳೆ. ಅಯ್ಯೋ ದೇವ್ರೆ ಹಬ್ಬ ಅಂತಿರುವಾಗ ವೀಣಾ ಹಿಂದಿನಿಂದ ಬಂದು ಅತ್ತಿಗೆ ಅಯ್ಯೋ ದೇವ್ರೆ ಅಂತಿದ್ದೀರಾ, ಕಾಫಿ ಮಾಡ್ಕೊಂಡು ಬರಲಾ ಅಂತಾರೆ. ಅಯ್ಯಯ್ಯೋ ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ವಿಷಯನೇ ಮರ್ತು ಹೋಗಿದ್ದೀನಲ್ಲಪ್ಪ, ಏನು ಮಾಡೋದೀಗ, ಹಣ್ಣನ್ನೇನೋ ಕಳಿಸ್ಬಿಟ್ಟೆ, ಆದರೆ ಈ ಮರನ ಹಿಂಗಪ್ಪ ಕಳಿಸೋದು ಅಂತ ಗಿರಿಜಾ ಯೋಚನೆ ಮಾಡ್ತಾರೆ. ಏನು ಹಾಗೆ ನೋಡ್ತಿದ್ದೀರಾ, ಕಾಫಿ ಮಾಡ್ಕೊಂಡು ಬರಲಾ ಅಂತಾರೆ ವೀಣಾ. ಬನ್ನಿ ನನ್ನ ಜೊತೆ ಅಂತ ಗಿರಿಜಾ ಅವರನ್ನು ಹಿಡ್ಕೋತಾರೆ. ಎಲ್ಲಿಗೆ ಅಂತಾರೆ ವೀಣಾ. ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ, ನಡೀರಿ ಅಂತ ಹೊರಗಡೆ ಎಳ್ಕೊಂಡು ಬಂದು ಪ್ರಿಯಾ ಪ್ರಿಯಾ ಒಂದು ನಿಮಿಷ ನಿಂತ್ಕೊಳ್ಳಮ್ಮ, ಏನಮ್ಮ ಹೊರಡೋಕೆ ಅಷ್ಟೊಂದು ಅವಸರನಾ ನಿನಗೆ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ ಅಮ್ಮಂಗೆ ಹೇಳ್ದೆ ಹೋಗ್ತಿದ್ದೀನಿ ಅಂತ ನಾ ಮರ್ತುಬಿಟ್ಟೆ ನೋಡಿ, ಅಮ್ಮ ನಿನ್ನ ಅಳಿಯಂದ್ರಿಗೆ ಊಟ ಕೊಟ್ಟು ಬರ್ತೀನಿ, ಹೋಗಿ ಬರ್ತೀನಿ ಅಂತಾಳೆ ಪ್ರಿಯಾ. ಆಯ್ತಮ್ಮ ಹೋಗ್ಬಾ ಟಾಟಾ ಅಂತಾರೆ ವೀಣಾ. ಅಯ್ಯೋ ನಿಮ್ಮ ಅಮ್ಮನ ಕರ್ಕೊಂಡು ಬಂದಿದ್ದು ನೀವಿಬ್ಬರು ಒಬ್ರಿಗೊಬ್ರು ಟಾಟಾ ಹೇಳಲಿ ಅಂತ ಅಲ್ಲಮ್ಮ, ಇಲ್ಲಿ ನೋಡು ನಿಮ್ಮ ಅಮ್ಮನ ಕರ್ಕೊಂಡು ಹೋಗು, ಮಾಧವನ ಆಫೀಸ್ಗೆ ಹೋಗಲಿ ಅಂತ ಅಂತಾರೆ ಗಿರಿಜಾ. ಅತ್ತಿಗೆ ನಾನು ಯಾಕೆ ಹೋಗಲಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ, ಪ್ಲೀಸ್. ಅವಳು ಹೋಗಿಬಿಟ್ರೆ ನೀವೊಬ್ಬರೇ ಎಲ್ಲ ಕೆಲಸ ಮಾಡಬೇಕಾಗುತ್ತೆ, ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತಾರೆ ವೀಣಾ. ಅಯ್ಯೋ ವೀಣಾ ಅವರೇ, ನಿಮ್ಮ ಮಗಳು ನನಗೆ ಯಾವ ಕೆಲಸ ಉಳಿಸಿದ್ದಾಳೆ ಅಂತ ಹೇಳಿ, ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ, ಹೊರಗಿನ ಕೆಲಸನೂ ಅವಳೇ ಮಾಡ್ತಾಳೆ, ನನಗೆ ಯಾವ ಕೆಲಸನೂ ಇಲ್ಲ ವೀಣಾ ಅವರೇ, ನನಗೆ ಯಾವ ಸಹಾಯನೂ ಬೇಡ, ನೀವಿಬ್ಬರು ಹೋಗಿ ಬನ್ನಿ ಅಷ್ಟೇ ಅಂತಾರೆ ಗಿರಿಜಾ. ನಾನಾ ಅಂತಾರೆ ವೀಣಾ. ನೀವೇ ವೀಣಾ ಅವರೇ, ನೀವು ಹೋಗಿ ನಿಮ್ಮ ಅಳಿಯನ ಆಫೀಸ್ ನೋಡಿಲ್ವಲ್ಲ, ಹೋಗಿ ಅವಳ ಜೊತೆ ನಿಧಾನವಾಗಿ ಹೋಗಿ ಆಫೀಸ್ ನೋಡ್ಕೊಂಡು ಬನ್ನಿ ಅಂತಾರೆ ಗಿರಿಜಾ. ಹೋಗಿ ಅತ್ತಿಗೆ, ಗಂಡ ಹೆಂಡತಿ ಆಫೀಸಲ್ಲಿ ಊಟ ಮಾಡುವಾಗ ನನ್ನ ಯಾಕೆ ಮಧ್ಯೆ, ಅವಳು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಅಳಿಯಂದ್ರಿಗೆ ಊಟ ಬಡಿಸಿ ನಿಧಾನ ಅವರು ಊಟ ಮಾಡಲಿ, ಆಮೇಲೆ ನನ್ನ ಮಗಳು ನಿಧಾನಕ್ಕೆ ವಾಪಸ್ ಬರಲಿ, ಅವರಿಬ್ಬರು ಅಲ್ಲಿ ಹರಟೆ ಹೊಡೀಲಿ, ನಾವಿಬ್ಬರು ಇಲ್ಲಿ ಹರಟೆ ಹೊಡೆಯೋಣ ಬನ್ನಿ ಅಂತಾರೆ ವೀಣಾ. ಅಯ್ಯಯ್ಯೋ ತಪ್ಪು ಬಿಡ್ತು ಅನ್ನಿ, ಗಂಡ ಹೆಂಡತಿ ಏಕಾಂತವಾಗಿರಬೇಕಾಗಿರೋದು ಮನೆಯಲ್ಲಿ, ಆಫೀಸಲ್ಲಿ ಅಲ್ಲ, ಹಾಗೆಲ್ಲ ಇರೋಕ್ಕಾಗುತ್ತಾ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರಲಿ, ನಿಧಾನಕ್ಕೆ ಬಂದರೆ ನನ್ನ ಮಗ ಆಫೀಸಲ್ಲಿ ಕೆಲಸ ಮಾಡೋದು ಯಾವಾಗ, ಜೊತೆಗೆ ಆಫೀಸಲ್ಲಿ ಕೆಲಸ ಮಾಡೋರಲ್ಲೆಲ್ಲ ಜೊತೆಯಲ್ಲೇ ಇರ್ತಾರೆ, ಇವನ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳೋದಿಲ್ವಾ ನೀವು, ಅವರಿಬ್ಬರ ಜೊತೆ ಇದ್ದರೆ ಒಂದು ಘನತೆ ಗಂಭೀರ್ಯ ಗೌರವ ಎಲ್ಲ ಬರುತ್ತೆ. ಅದು ಅಲ್ಲದೆ ನನ್ನ ಮಾಧವನ ಆಫೀಸಲ್ಲಿ AC ಎಲ್ಲ ಹಾಕಿದ್ದಾರೆ, ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಹೋಗಿಪ್ಪ, ನಿಮ್ಮಮ್ಮ ನಿನಗಿಂತ ಜಾಸ್ತಿ ನಾಚ್ಕೋತಾರಲ್ಲೇ ಪ್ರಿಯಾ, ಇಬ್ಬರು ಹೀಗೆ ಕೈ ಹಿಡ್ಕೊಂಡು ನಿಧಾನಕ್ಕೆ ಹೋಗಿ ಅಂತಾರೆ ಗಿರಿಜಾ. ಚಪ್ಪಲಿ ಆದರೂ ಹಾಕ್ಕೊಳ್ಳ ಅಂತಾರೆ ವೀಣಾ. ಅದಕ್ಕೇನಂತೆ ಧಾರಾಳವಾಗಿ ಹಾಕ್ಕೊಳ್ಳಿ ಅಂತಾರೆ ಗಿರಿಜಾ. ಚಪ್ಪಲಿ ಹಾಕೋತಾರೆ ವೀಣಾ. ಬೇಗ ಹೋಗಿ ನಿಧಾನಕ್ಕೆ ಬನ್ನಿ ಅಂತಾರೆ ಗಿರಿಜಾ. ಇಬ್ಬರು ಹೋಗ್ತಾರೆ.
ಅಯ್ಯಪ್ಪ, ನನ್ನ 5 ಜನ ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ಸ್ನಾನ ಮಾಡಿಸಿ ಡಬ್ಬ ಕಟ್ಟಿ ಸ್ಕೂಲಿಗೆ ಕಳಿಸುವಾಗಲೂ ನನಗೆ ಇಷ್ಟು ಸುಸ್ತಾಗಿರಲಿಲ್ಲ. ಈ ಅಮ್ಮ ಮಗಳನ್ನು ಸಾಗ ಹಾಕೋಷ್ಟರಲ್ಲಿ ನನಗೆ ಜೀವನವೇ ಹೋದಾಗಾಯಿತು ಹೋದ್ರಲ್ಲ ಅಂತಾರೆ ಗಿರಿಜಾ. ಈಚೆ ಮೀನಾ, ಕೇಶವ, ಗಿರಿಜಾ, ಅಮೂಲ್ಯ ಎಲ್ಲರೂ ಒಟ್ಟಿಗೆ ಕೂತಿರ್ತಾರೆ. ನಾವು ಇಲ್ಲಿಗೆ ಸೇರಿರುತ್ತೆ ಯಾಕೆ ಗೊತ್ತಾ? ವಲ್ಲಭನ ಮನೆಗೆ ವಾಪಸ್ ಕರ್ಕೊಂಡು ಬರೋಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಅಂತಾಳೆ ಮೀನಾ. ಮೀನಾ, ನನಗೊಂದು ಡೌಟು ಅಂತಾನೆ ಕೇಶವ. ಪ್ಲ್ಯಾನೇ ಹೇಳಿಲ್ಲ, ಏನು ಡೌಟು ಅಂತಾಳೆ ಮೀನಾ. ಮನೇಲಿ ಯಾರೂ ಇಲ್ಲ, ಆದರೂ ನಾವೆಲ್ಲ ಯಾಕೆ ಈಗ ಸಣ್ಣ ವಯಸ್ಸಲ್ಲಿ ಮಾತಾಡ್ತಿದ್ದೀವಿ ಅಂತಾನೆ ಕೇಶವ. ಹೌದಲ್ವಾ ಅಂತಾಳೆ ಮೀನಾ. ಅದೇನು ಅಂತ ಬೇಗ ಹೇಳಿ, ಅದೇನು ಮಾಡ್ತೀಯೋ ಗೊತ್ತಿಲ್ಲ. ನನ್ನ ಮಗ ವಲ್ಲಭ ಮನೆಗೆ ಬರಬೇಕು ಅಂತ ಪ್ಲ್ಯಾನ್ ಆದರೂ ಪರವಾಗಿಲ್ಲ, ನಾವು ಮಾಡೋಣ ಅಂತಾರೆ ಗಿರಿಜಾ. ಪ್ಲ್ಯಾನ್ ಮಾಡಿರೋದು ಯಾರು ಹೇಳು? ನಮ್ಮ ಮೀನಾ. ಅದು ಸಕ್ಸಸ್ ಆಗೇ ಆಗುತ್ತೆ. ಇವತ್ತು ರಾತ್ರಿ ವಲ್ಲಭ ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ ಅಂತಾನೆ ಕೇಶವ. ಮೀನಾ ಪ್ಲ್ಯಾನ್ ಹೇಳೆ ಅಂತಾನೆ ಕೇಶವ. ಏನಪ್ಪ ಅಂದರೆ, ಪಾಪ ನಮ್ಮ ವಲ್ಲಭ ಎಷ್ಟು ಒಳ್ಳೆ ಹುಡುಗ. ಅವನಿಗೆ ಯಾರಾದರೂ ಸಹಾಯ ಕೇಳಿದರೆ ಅವನ ಬಗ್ಗೆನೂ ಯೋಚನೆ ಮಾಡ್ದೇನೆ ಸಹಾಯ ಮಾಡಿಬಿಡ್ತಾನೆ. ಇದುವರೆಗೆ ಮಾಡಿರೋ ಕೆಲಸ ಎಲ್ಲ ಒಳ್ಳೆಯದೇ, ಆದರೆ ಮಾವನಿಗೆ ಅದೆಲ್ಲ ತಪ್ಪಾಗೇ ಕಾಣಿಸಿದೆ. ಮಾವನ ಕಣ್ಣಿಗೆ ವಲ್ಲಭ ಒಳ್ಳೆತನ ಕಾಣಬೇಕು, ಆಗ ಅವರು ಕೋಪ ಕರಗುತ್ತೆ. ವಲ್ಲಭನ ಒಳ್ಳೆತನ ಬೆಳಕಿಗೆ ತರಬೇಕು ಅಂತಾಳೆ ಮೀನಾ. ನಾವೆಲ್ಲ ಟೆಂಟ್ ಹತ್ರ ಹೋಗಿ ಟಾರ್ಚ್ ಬಿಟ್ಬಿಡೋಣವಾ, ಆವಾಗ ಚಂದ ಬೆಳಕು ಬರುತ್ತೆ ಅಂತಾಳೆ ಅಮೂಲ್ಯ. ಕೇಶವ, ನನಗೆ ಈಗಲೇ ಕಣ್ಣೆಲ್ಲ ಕತ್ಲಾಗ್ತಿದೆ ಕಣೋ ಅಂತಾಳೆ ಮೀನಾ. ಪ್ಲ್ಯಾನ್ ಏನು ಅಂತ ಹೇಳೇ ಮೊದಲು ಅಂತಾನೆ ಕೇಶವ. ಆಗ ಮೀನಾ ಪ್ಲ್ಯಾನ್ ಹೇಳಿ, ಹೇಗಿದೆ ಪ್ಲ್ಯಾನು? ಸೂಪರ್ ಅಂತ ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾರೆ. ಮೀನಾ, ಇದರಿಂದ ನಿಮ್ಮ ಮಾವಂಗೇನು ಅನುಮಾನ ಬರಲ್ಲ ತಾನೆ ಅಂತಾರೆ ಗಿರಿಜಾ. ನೋ ವೇ, ಚಾನ್ಸೇ ಇಲ್ಲ ಅತ್ತೆ. ಮಾವಂಗೆ ಒಂದು ಸ್ವಲ್ಪನೂ ಡೌಟ್ ಬರಲ್ಲ. ಅವರು ಬದಲಾಗಿ ನನ್ನ ಮಗ ಎಷ್ಟು ಒಳ್ಳೆಯವನು ಅಂತ ಹೆಮ್ಮೆ ಪಡ್ತಾರೆ. ಕೋಪ ಎಲ್ಲ ಕರಗೋಗುತ್ತೆ ಅಂತಾಳೆ ಮೀನಾ. ಆವಾಗ ಮಾವ ವಲ್ಲಭಂಗೆ ಗುಡ್ ಬಾಯ್ ಅಂತ ಹೇಳ್ತಾರೆ. ಆಚೆ ಇರೋ ಟೆಂಟ್ ಮಾಯ ಆಗುತ್ತೆ ಅಂತಾಳೆ ಅಮೂಲ್ಯ. ಎಕ್ಸಾಕ್ಟ್ಲಿ ಅಂತಾರೆ ಎಲ್ಲ. ಆದಷ್ಟು ಬೇಗ ನನ್ನ ಮಗ ಬಂದರೆ ಸಾಕಪ್ಪ ಅಂತಾರೆ ಗಿರಿಜಾ. ಆದರೂ ಮೀನಾ, ನೀನು ಹೇಳೋ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಳ್ಳೆ ಆರ್ಟಿಸ್ಟ್ ಬೇಕು. ಎಲ್ಲರೂ ನಮ್ಮ ಥರ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಲ್ಲ ಇವನು ಅಂತಾನೆ ಕೇಶವ, ಹಾಗಿದ್ರೆ ಇಷ್ಟು ದಿನ ಚಿನ್ನ ಬಂಗಾರ ಮುದ್ದು ಅಂತ ಹೇಳಿದ್ದೆಲ್ಲ ನಾಟಕನೇನೋ ಅಂತಾಳೆ ಮೀನಾ. ಮೀನಾ, ಬೇಕಿದ್ರೆ ಒಂದು ಏಟು ಹಾಕ್ಬಿಡು, ಆದರೆ ಇಂಥ ಪ್ರಶ್ನೆ ಎಲ್ಲ ಕೇಳಬೇಡ ಅಂತಾನೆ ಕೇಶವ. ಅದೆಲ್ಲ ಬಿಡು, ಇಷ್ಟೆಲ್ಲ ಯೋಚನೆ ಮಾಡಿದೆ ನಾನು ಪ್ಲ್ಯಾನ್ ಮಾಡಿರ್ತೀನ ನೋಡು ಕೇಶವ. ನಮ್ಮ ಆಫೀಸಲ್ಲಿ ಕನ್ನಡದ ಬಗ್ಗೆ ಜಾಗ್ರತೆ ಮೂಡಿಸೋದಕ್ಕೆ ಬೀದಿ ನಾಟಕಗಳನ್ನು ಮಾಡಿಸ್ತಿರ್ತೀವಿ. ಈ ಬೀದಿ ನಾಟಕ ಮಾಡೋ ಆರ್ಟಿಸ್ಟ್ ನನಗೆ ಪರಿಚಯ ಇದ್ದಾರೆ, ಅವರಿಗೆ ಹೇಳಿ ಒಪ್ಪಿಸಿದರೆ ಆಯಿತು ಅಂತಾಳೆ ಮೀನಾ. ಸೂಪರ್, ಥಿಯೇಟ್ರ್ ಆರ್ಟಿಸ್ಟ್ ಅಲ್ವಾ, ಚೆನ್ನಾಗೇ ಮಾಡ್ತಾರೆ ಅಂತಾನೆ ಕೇಶವ. ಅತ್ತೆ, ಅದಕ್ಕೂ ಮುಂಚೆ ಮಾವಂಗೆ ಫೋನ್ ಮಾಡಿ ಏನು ಹೇಳಬೇಕು ಅಂತ ನೆನಪಿದೆ ತಾನೆ ಅಂತಾಳೆ ಮೀನಾ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅಮ್ಮ, ನಾನೆಲ್ಲ ನೋಡ್ಕೋತೀನಿ ಅಂತಾರೆ ಗಿರಿಜಾ. ನಮ್ಮ ಅಮ್ಮ ಅಂದರೆ ಯಾರು? ಅಭಿನಯ ಶಾರದೆ, ಅವ್ರು ಚೆನ್ನಾಗೇ ಮಾಡ್ತಾರೆ ಬಿಡು, ನೀನು ತಲೆ ಕೆಡಿಸ್ಕೋಬೇಡ ಅಂತಾನೆ ಕೇಶವ. ಹಾಗಾದರೆ 1, 2, 3 ಆಪ್ರೇಷನ್ ವಲ್ಲಭ ಶುರು ಅಂತಾಳೆ ಮೀನಾ. ಅಯ್ಯೋ ದೇವರೇ, ನನ್ನ ಮಗನಿಗೆ ಆಪ್ರೇಷನ್ ಮಾಡಿಸ್ತೀರಾ ಅಂತಾರೆ ಗಿರಿಜಾ. ಛೇ ಅತ್ತೆ, ಬಿಡ್ತು ಅನ್ನಿ, ಆಪ್ರೇಷನ್ ಅಂದರೆ ಅದೆಲ್ಲ ಅತ್ತೆ, ನಾಟಕ ಶುರು ಮಾಡೋಣ ಅಂತಾಳೆ ಮೀನಾ. ಹೌದಾ, ಸಾರಿ ಮೀನಾ, ಹಾಗೆ ಮಾಡು ಅಂತಾರೆ ಗಿರಿಜಾ. ಹಾಗಿದ್ರೆ ಎಲ್ಲರೂ ಒಟ್ಟಿಗೆ ಹೇಳೋಣವಾ ಅಂತಾಳೆ ಅಮೂಲ್ಯ. ಹ್ಞೂ ಅಂತ ಎಲ್ಲರೂ ಒಟ್ಟಿಗೆ 1, 2, 3 ಆಪ್ರೇಷನ್ ವಲ್ಲಭ ಶುರು ಅಂತಾರೆ. ಈಚೆ ಗಿರಿಜಾ ನಂದನ್ಗೆ ಕಾಲ್ ಮಾಡಿ, ಹಲೋ ರೀ, ಎಲ್ಲಿದ್ದೀರಾ ಅಂತಾರೆ. ಮೊದಲು ನಾನು ಕೇಳೋದಕ್ಕೆ ಉತ್ತರ ಕೊಡು, ಕೇಶವ ಎಲ್ಲಿ? ಇನ್ನೂ ಅಂಗಡಿಗೆ ಬಂದಿಲ್ಲ. ಅವ್ನು ಮಾಡೋ ಕೆಲಸನ ನಾನು ಮಾಡ್ತಿದ್ದೀನಿ. ಡೆಲಿವರಿ ಎಷ್ಟಿದೆ ಗೊತ್ತಾ? ನಾನು ಡೆಲಿವರಿ ಕೊಡ್ತಿದ್ದೀನಿ. ಎಲ್ಲಿ ಹೋದ ಅವನು ಅಂತಾರೆ ನಂದನ್. ಇಲ್ಲ ರೀ, ಇವತ್ತು ಮನೇಲಿ ತುಂಬ ಕೆಲಸ ಇತ್ತು, ಅದೆಲ್ಲ ಮಾಡಿ ಮುಗಿಸೋದು ಸ್ವಲ್ಪ ಹೊತ್ತಾಯಿತು. ಅದೆಲ್ಲ ಮಾಡಿಕೊಟ್ಟು ಹೋಗು ಅಂತ ನಾನೇ ಅವನ್ನ ಕೇಳಿದೆ, ಹೊರಟಿದ್ದಾನೆ. ಇನ್ನು ಸ್ವಲ್ಪ ಹೊತ್ತು ಅಂಗಡಿಗೆ ಬಂದುಬಿಡ್ತಾನೆ. ಸರಿ, ಏನು ವಿಷಯ? ಏನಕ್ಕೆ ಫೋನ್ ಮಾಡಿದ್ದು ಅಂತಾರೆ ನಂದನ್. ಏನಿಲ್ಲ ರೀ, ನಮ್ಮ ಮಾಧವನ ಮದುವೆ ನಿರ್ವಿಘ್ನವಾಗಿ ನಡೆದ್ರೆ ಹೆಜ್ಜೆ ನಮಸ್ಕಾರ ಆಗ್ತೀನಿ ಅಂತ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡಿದ್ದೆ, ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತಾರೆ ಗಿರಿಜಾ. ಸರಿ ಹೋಗಿ ಬಾ, ಅದಕ್ಕೇನೀಗ ಅಂತಾರೆ ನಂದನ್. ಹಾಗಲ್ಲ ರೀ, ಅದು ಹೆಜ್ಜೆ ನಮಸ್ಕಾರ ಜೋಡಿಯಾಗಿ ಬಂದು ಹಾಕ್ತೀವಿ ಅಂತ ಹರಕೆ ಕೊಟ್ಕೊಂಡು ಬಿಟ್ಟಿದ್ದೆ ರೀ, ಅದಕ್ಕೆ ಇವತ್ತು ನೀವು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀರಾ ರೀ? ಈಗಿಂದೀಗಲೇ ಬರಬೇಕು ರೀ ಅಂತಾರೆ ಗಿರಿಜಾ. ಏನು ಗಿರಿಜಾ ಇದು, ನಿನಗೆ ಹೊತ್ತು ಗೊತ್ತು ಏನೂ ಗೊತ್ತಾಗೋದಿಲ್ವಾ? ಇಲ್ಲಿ ಅಂಗಡಿಯಲ್ಲಿ ಕೇಶವ ಬಂದಿಲ್ಲ, ಹನುಮಂತಣ್ಣ ಒಬ್ಬರೇ ಇರೋದು, ಸುಂದ್ರನ ಬೇರೆ ಕಡೆ ಕಳಿಸಿದ್ದೀನಿ, ನಾನು ಡೆಲಿವರಿ ಕೊಡೋದಕ್ಕೆ ಬಂದಿದ್ದೀನಿ. ನಿನಗೆ ಒಂದು ಅರ್ಥ ಆಗೋದಿಲ್ಲ ಗಿರಿಜಾ, ಇಂಥ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಕರೆಯೋದಾ ಅಂತಾರೆ ನಂದನ್. ಸಾರಿ ರೀ, ಅದು ಪಾಲ್ಗುಣ ಮಾಸ ಮುಗಿಯೋಷ್ಟರಲ್ಲೇ ಹರಕೆ ತೀರಿಸ್ತೀನಿ ಅಂತ ಹರಕೆ ಕಟ್ಕೊಂಡು ಬಿಟ್ಟಿದ್ನಲ್ಲ, ಇವತ್ತು ಪಾಲ್ಗುಣ ಮಾಸದ ಕೊನೆ ದಿನ ರೀ, ಇವತ್ತು ಹೋಗಲೇಬೇಕು, ಬೇಗ ಬನ್ನಿರಿ ಅಂತಾರೆ ಗಿರಿಜಾ. ಸರಿ ಆಯಿತು, ಇನ್ನು ಅರ್ಧ ಗಂಟೆಯಲ್ಲಿ ಇರ್ತೀನಿ, ಇದೇ ಕೊನೆ ಸಲ, ಇನ್ನೊಂದು ಸಲ ಈ ಥರ ಯೋಜನೆ ಹಾಕೋದಿದ್ರೆ ನನಗೆ ಮುಂಚೆ ಹೇಳಬೇಕು ಅಂತಾರೆ ನಂದನ್. ಸರಿ ರೀ, ಆಯಿತು ರೀ,
ಬೇಗ ಬನ್ನಿ ಅಂತ ಕಾಲ್ ಕಟ್ ಮಾಡ್ತಾರೆ ಗಿರಿಜಾ. ಈಚೆ ನಂದನ್ ಮತ್ತು ಗಿರಿಜಾ ದೇವಸ್ಥಾನಕ್ಕೆ ಬರುವಾಗ ಮೀನಾ ಕಳಿಸಿರೋ ಆರ್ಟಿಸ್ಟ್ ದಾರಿ ಮಧ್ಯದಲ್ಲಿ ಕುಡುಕ ಹೆಂಡತಿಗೆ ಹೊಡಿತಾ ಇರ್ತಾನೆ. ಅಲ್ಲಿ ವಲ್ಲಭ ಡೆಲಿವರಿ ಕೊಡೋದಕ್ಕೆ ಬಂದಿರ್ತಾನೆ. ಅಮೂಲ್ಯ ಬಂದು ವಲ್ಲಭಂಗೆ ಅವರಿಬ್ಬರನ್ನ ತೋರಿಸ್ತಾಳೆ. ಆ ಕುಡುಕನಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ನೋಡ್ತಿರು ಅಂತ ವಲ್ಲಭ ಮುಂದೆ ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.